ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ ತಿಂಗಳ ಯುಎಸ್ನ ಇನ್ಫ್ಲೇಷನ್ ಡೇಟಾ ನೋಡೋದಕ್ಕೆ ಸಿಗ್ತದೆ. ಇನ್ಫ್ಲೇಷನ್ 8.6% ಡಿಕ್ಲೇರ್ ಆಗಿದೆ. 40 ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟು ಇನ್ಫ್ಲೇಷನ್ ಯುಎಸ್ನಲ್ಲಿ ನೋಡೋದಕ್ಕೆ ಸಿಗ್ತಿರೋದು. 1981ರಲ್ಲಿ ಇಷ್ಟು ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಈಗ 2022ರಲ್ಲಿ ನಮಗೆ ಈ ರೀತಿಯ ಒಂದು ಇನ್ಫ್ಲೇಷನ್ ನೋಡೋದಕ್ಕೆ ಸಿಗ್ತದೆ. ಇನ್ಫ್ಲೇಷನ್ ಅಂದಾಗ ಹಣದುಬ್ಬರ. ನಾವು ಡೈಲಿ ಲಿವಿಂಗ್ ಏನು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀವಿ ಅದರ ಪ್ರೈಸಸ್ ಜಾಸ್ತಿ ಆಗ್ತಾ ಹೋದಾಗ, ಹಾಗೆ ನಮ್ಮ ಸೇವಿಂಗ್ಸ್ ಕಮ್ಮಿ ಆಗ್ತಾ ಹೋದಾಗ ಅದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಏಪ್ರಿಲ್ ತಿಂಗಳಿನಲ್ಲಿ ಅಮೆರಿಕಾದಲ್ಲಿ 7.6% ಇನ್ಫ್ಲೇಷನ್ ಇತ್ತು. ಮೇ ತಿಂಗಳಲ್ಲಿ ನಮಗೆ 0.7% ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು, ಅಂದರೆ 8.2%ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅನ್ನೋಂಥ ಒಂದು ಪ್ರೆಡಿಕ್ಷನ್ಸ್ ಇತ್ತು. ಬಟ್ ಈಗ ನಮಗೆ ಇನ್ಫ್ಲೇಷನ್ 8.6%ನಷ್ಟು ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಡೈಲಿ ಲಿವಿಂಗ್ ಯುಎಸ್ನಲ್ಲಿ ತುಂಬ ಕಷ್ಟ ಆಗ್ತಿದೆ, ಸೊ ತುಂಬ ಕಾಸ್ಟ್ಲಿ ಕೂಡ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ ಸೆಗ್ಮೆಂಟ್ನಲ್ಲಿ ನಾವು ಗಮನಿಸಿದಾಗ ಒಂದು ವರ್ಷದಲ್ಲಿ ಎನರ್ಜಿ ಪ್ರೈಸಸಲ್ಲಿ 34%ನಷ್ಟು ಏರಿಕೆ ಕಾಣಿಸ್ತಿದೆ. ಈ ಹಿಂದೆ 2005ರಲ್ಲಿ ಈ ರೀತಿಯಲ್ಲಿ ಎನರ್ಜಿ ಪ್ರೈಸಸ್ ಜಂಪ್ ಆಗಿತ್ತು. ಅದಾದಮೇಲೆ ಈ ರೀತಿಯ ಒಂದು ಎನರ್ಜಿ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಹಾಗೆ ಗ್ಯಾಸ್ ಪ್ರೈಸಸ್ ಕೂಡ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಒಂದು ವರ್ಷದಲ್ಲಿ ಗ್ಯಾಸ್ ಬೆಲೆ 49%ನಷ್ಟು ಜಾಸ್ತಿ ಆಗಿದೆ. ನಾವು ಅನ್ಕೋತೀವಿ ಇಂಡಿಯಾದಲ್ಲಿ ಮಾತ್ರ ಪೆಟ್ರೋಲ್ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿದೆ ಅಂತ. ಎಲ್ಲ ಕಂಟ್ರಿಗಳಲ್ಲೂ ಕೂಡ ನಮಗೆ ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನು ವಾರ್ ನಡೀತಿದೆ ಅದು ಕೂಡ ಒಂದು ಮೇಜರ್ ರೀಸನ್ ಆಗಿದೆ. ಅಮೆರಿಕ ರಷ್ಯಾದಿಂದ ತುಂಬ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಇಂಪೋರ್ಟ್ ಮಾಡ್ಕೋತಿದ್ರು. ಸೊ ಈಗ ಈ ಒಂದು ವಾರ್ನ ಕಾರಣದಿಂದ ಜೋ ಬೈಡನ್ ರಷ್ಯಾ ಮೇಲೆ ಆಲ್ರೆಡಿ ಒಂದು ಸ್ಯಾಂಕ್ಷನ್ಸ್ ಅನ್ನು ಅಪ್ಲೈ ಮಾಡಿದ್ದಾರೆ. ರಷ್ಯಾದಿಂದ ಯಾವುದೇ ರೀತಿಯ ಕ್ರೂಡ್ ಆಯಿಲ್ ಅಥವಾ ಗ್ಯಾಸ್ ಪ್ರಾಡಕ್ಟ್ಗಳನ್ನು ಅವರು ಬೈ ಮಾಡ್ತಿಲ್ಲ. ಸೊ ಬೇರೆ ಕಂಟ್ರಿಗಳಿಂದ ಅವರು ಈ ಎಲ್ಲ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಸೊ ಅವರು ಎಮರ್ಜೆನ್ಸಿಯಲ್ಲಿಂದ ಬೈ ಮಾಡ್ತಿರೋದ್ರಿಂದ ಹೆಚ್ಚಿನ ದುಡ್ಡನ್ನು ಕೂಡ ಕೊಡಬೇಕಾಗುತ್ತೆ. ಹೆಚ್ಚಿನ ದುಡ್ಡೇನಿದೆ ಅದನ್ನು ಅವರು ಜನರಿಂದನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅವರು ಪ್ರಾಡಕ್ಟ್ನ ಪ್ರೈಸಸ್ ಅನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಗ್ರಾಸರಿ ಪ್ರೈಸಸ್, ದಿನನಿತ್ಯದ ಅಡುಗೆ ಪದಾರ್ಥಗಳನ್ನು ನಾವು ಗಮನಿಸಿದಾಗ 12% ಪ್ರೈಸಸ್ನಲ್ಲಿ ಇನ್ಕ್ರೀಸ್ ಕಾಣಿಸ್ತಿದೆ. ಎಲೆಕ್ಟ್ರಿಸಿಟಿ ಪ್ರೈಸಸ್ ಕೂಡ ಅಷ್ಟೇ 12% ಗ್ರೋ ಆಗಿದೆ. ಇದಕ್ಕೂ ಮುಂಚೆ 1979ರಲ್ಲಿ ಈ ರೀತಿಯ ಪ್ರೈಸ್ ಇನ್ಕ್ರೀಸ್ ಕಾಣಿಸಿತ್ತು. ಹಾಗೆ ರೆಂಟ್ಗೆ ಯಾರು ವಾಸವಾಗಿದ್ದಾರೆ ಅಂದರೆ ಬಾಡಿಗೆ ಮನೆಗಳಲ್ಲಿ ಯುಎಸ್ನಲ್ಲಿ ಯಾರು ವಾಸವಾಗಿದ್ದಾರೆ, ಸೊ ರೆಂಟ್ ಕೂಡ 5% ಒಂದು ವರ್ಷದಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೂ ಮುಂಚೆ 1987ರಲ್ಲಿ ಈ ರೀತಿ ನಮಗೆ ಇನ್ಕ್ರೀಸ್ ಕಾಣಿಸಿತ್ತು. ಸೊ ಯುಎಸ್ನಲ್ಲಿ ಈ ಒಂದು ಇನ್ಫ್ಲೇಷನ್ ಇಂದ ತುಂಬಾನೇ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಹಾಗೆ ಜೂನ್ 14 ಮತ್ತೆ 15ಕ್ಕೆ ಫೆಡ್ ಮೀಟಿಂಗ್ ಇದೆ. ಈ ಮುಂಚೆ ಫೆಡ್ 0.5% ಅಂದ್ರೆ 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಸೊ ಈ ಒಂದು ಇನ್ಫ್ಲೇಷನ್ ಡೇಟಾದಿಂದ 75 ಬೇಸಿಸ್ ಪಾಯಿಂಟ್ 0.75% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಇದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಹಾಗೆ 2023ರ ಫಸ್ಟ್ ಹಾಫ್ನಲ್ಲಿ ನಮಗೆ ಯುಎಸ್ನಲ್ಲಿ ರಿಸೆಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ತುಂಬ ಜನ ಇಲ್ಲಿ ರಿಪೋರ್ಟ್ ಮಾಡ್ತಿದ್ದಾರೆ. ಹಾಗೆ CFOಗಳು ಅಂದರೆ ದೊಡ್ಡ ದೊಡ್ಡ ಕಂಪನಿಯ CFOಗಳು ಕೂಡ ಹೇಳ್ತಿದ್ದಾರೆ 2023ರಲ್ಲಿ ಯುಎಸ್ನಲ್ಲಿ ಖಂಡಿತವಾಗ್ಲೂ ರಿಸೆಷನ್ ಬರುತ್ತೆ, ಅದನ್ನು ಯಾರು ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಅಂತ. ಹಾಗೆ ಡೌ ಜೋನ್ಸ್ 30,000 ಕೆಳಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಆಲ್ರೆಡಿ ನಮಗೆ ಡೌ ಜೋನ್ಸ್ 31,392ರಲ್ಲಿ ಟ್ರೇಡ್ ಆಗ್ತಿದೆ. ಸೊ ಡೌ ಜೋನ್ಸ್ ಅಮೆರಿಕಾದ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ನಿನ್ನೆ ಕೂಡ ನಮಗೆ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಗ್ಯಾಪ್ ಡೌನ್ ಓಪನ್ ಆಯಿತು, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಹೋಗ್ತಾ 2.73% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಗ್ಲೋಬಲ್ ಇಂಡೆಕ್ಸ್ ಗಳನ್ನು ಕೂಡ ನಾವು ಗಮನಿಸಿದಾಗ SGX ನಿಫ್ಟಿ ಕೂಡ 137 ಪಾಯಿಂಟ್ ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ನ್ಯಾಸ್ಡ್ಯಾಕ್, ಸೊ ಅಮೆರಿಕಾದ IT ಇಂಡೆಕ್ಸ್, ಇಲ್ಲೂ ಕೂಡ 3.5% ನಷ್ಟು ಕರೆಕ್ಷನ್ ಕಾಣಿಸ್ತಿದೆ. ಯುರೋಪ್ ಮಾರ್ಕೆಟ್ ನಲ್ಲೂ ಕೂಡ ತುಂಬಾನೇ ಡೌನ್ ಸೈಡ್ ಕಾಣಿಸ್ತು. ಯುರೋಪ್ ಮಾರ್ಕೆಟ್ಗಳು ಕೂಡ ಆಲ್ಮೋಸ್ಟ್ 3% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. US ಮಾರ್ಕೆಟ್ ಎಲ್ಲ ಕಂಟ್ರಿಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. US ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದಾಗ ಎಲ್ಲ ಇಂಡೆಕ್ಸ್ಗಳು ಡೌನ್ ಸೈಡಲ್ಲಿ ಟ್ರೇಡ್ ಆಗುತ್ತೆ. ಅದೇ ರೀತಿಯಲ್ಲಿ ಶುಕ್ರವಾರ ನಮಗೆ ಇಂಡಿಯನ್ ಮಾರ್ಕೆಟ್ನಲ್ಲೂ ಕೂಡ ಒಂದು ಸೆಲ್ ಆಫ್ ನೋಡೋದಕ್ಕೆ ಸಿಕ್ಕಿತ್ತು. ಮೇಜರ್ಲಿ ಇಂಡಿಯನ್ ಮಾರ್ಕೆಟ್ US ಮಾರ್ಕೆಟ್ ಅನ್ನೇ ಫಾಲೋ ಮಾಡುತ್ತೆ. US ಮಾರ್ಕೆಟ್ನಲ್ಲಿ ಯಾವ ರೀತಿಯ ಟ್ರೇಡಿಂಗ್ ಆಗುತ್ತೆ ಅದೇ ರೀತಿಯ ಟ್ರೇಡಿಂಗ್ ನಮಗೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲೂ ನೋಡೋದಕ್ಕೆ ಸಿಗುತ್ತೆ. ಸೊ ಯುಎಸ್ನಲ್ಲಿ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಅದರ ಒಂದು ಎಫೆಕ್ಟ್ ಇಂಡಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರಿಸೆಷನ್ ಅಂದಾಗ ಅನ್ಎಂಪ್ಲಾಯ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜನರು ತಮ್ಮ ಕೆಲಸವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಈ ರೀತಿ ಜಾಬ್ ಲಾಸಸ್ ಆದಾಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ಅದು ಕೂಡ ಈಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ದೊಡ್ಡ ರಿಸೆಷನ್ 2008ರಲ್ಲಿ ಕೊನೆಯದಾಗಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮತ್ತೆ 2023ರ ವೇಳೆಗೆ ಅಮೆರಿಕ ಮತ್ತೆ ರಷ್ಯಾದಲ್ಲಿ ಇನ್ಫ್ಲೇಷನ್ ಬರುತ್ತೆ ಅಂತ ಆಲ್ರೆಡಿ ಅನಾಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಫೆಡ್ ಕೂಡ ಅಷ್ಟೇ ಮುಂಬರುವಂತಹ ಮೀಟಿಂಗ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಹೋದಾಗ ಖಂಡಿತವಾಗ್ಲೂ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಹಾಗೆ ಇಂಡಿಯನ್ ಮಾರ್ಕೆಟ್ ಕೂಡ ಅಷ್ಟೇ US ಮಾರ್ಕೆಟ್ ಅನ್ನ ಫಾಲೋ ಮಾಡೋದ್ರಿಂದ ಇಂಡಿಯನ್ ಮಾರ್ಕೆಟ್ಸ್ ನಲ್ಲೂ ನಮಗೆ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ತುಂಬಾನೇ FIIಗಳು ಕೂಡ ಅಮೆರಿಕದಿಂದ ಬಿಲಾಂಗ್ ಆಗಿರ್ತಾರೆ, ಅವರು ಕೂಡ ಸೆಲ್ಲಿಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ.
ಅಮೆರಿಕಾದಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಇತ್ತು, ಸೊ ಆಲ್ಮೋಸ್ಟ್ ಝೀರೋ ಇಂಟ್ರೆಸ್ಟ್ ರೇಟ್ ಇತ್ತು. ಆಗ ಅಮೆರಿಕಾದ ದುಡ್ಡನ್ನು ಅವರು ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇಂಡಿಯನ್ ಮಾರ್ಕೆಟಲ್ಲಿ ತುಂಬಾ ಒಂದು ವ್ಯಾಲ್ಯೂಷನ್ ಅವರಿಗೆ ಕಾಣಿಸ್ತಿತ್ತು. ಸೊ ಒಂದು ಕಾರಣದಿಂದ ಇಂಡಿಯನ್ ಮಾರ್ಕೆಟಲ್ಲಿ ಡೌನ್ ಸೈಡಲ್ಲಿ ಅಂದರೆ ಮಾರ್ಚ್ 2020 ವೇಳೆಗೆ FIIs ತುಂಬಾ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. 65,000 ಕೋಟಿ 70,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಒಂದು ತಿಂಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಅಲ್ಲಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ಬಂತು. ಆ ಒಂದು ಜಂಪ್ನಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ತುಂಬಾ ರಿಟೇಲ್ ಇನ್ವೆಸ್ಟ್ಮೆಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಫೆಡ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಬಂತು. ಆಗಿಂದ FIIs ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ತುಂಬಾ FIIs ಏನ್ ಮಾಡ್ತಾರೆ ಅಂದ್ರೆ US ನ ಬ್ಯಾಂಕ್ ಗಳಿಂದ ಲೋನ್ ಗಳನ್ನ ಪಡ್ಕೋತಾರೆ. ಆ ಲೋನ್ ಅನ್ನ ಅವರು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಅವ್ರು ಏನು ಇಂಟ್ರೆಸ್ಟ್ ರೇಟ್ ಅನ್ನ ಪೇ ಮಾಡ್ತಾರೆ ಅದಕ್ಕಿಂತ ಒಂದು ಹೆಚ್ಚಿನ ರಿಟರ್ನ್ಸ್ ಅನ್ನು ಅವರು ಗ್ಲೋಬಲ್ ಮಾರ್ಕೆಟ್ಸ್ ಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲಿ ಅವರಿಗೆ ವ್ಯಾಲ್ಯೂ ಕಾಣಿಸುತ್ತೆ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅವರ ಲೋನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಅವರು ಪ್ರಾಫಿಟ್ಸ್ ಅನ್ನ ಮಾಡ್ಕೋತಾರೆ. ಈಗ ಅಮೆರಿಕಾದಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋದಾಗ ಇಂಡಿಯಾದಲ್ಲಿ ರಿಟರ್ನ್ಸ್ ಅವ್ರಿಗೆ ಕಮ್ಮಿ ಬರುತ್ತೆ ಅಂತ ಅನ್ನಿಸ್ದಾಗ, ಅಂದ್ರೆ ಇಂಡಿಯನ್ ರುಪಿ ಮೌಲ್ಯ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣದಿಂದ ಅವ್ರಿಗೆ ರಿಟರ್ನ್ಸ್ ಕೂಡ ಜಾಸ್ತಿ ಬರಲ್ಲ ಅಂತ ಅನ್ನಿಸ್ದಾಗ FIIs ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಅದನ್ನು ಅವರು ಮಾರ್ಕೆಟ್ ನಿಂದ ಆಚೆ ತೆಗಿತಾ ಹೋಗ್ತಾರೆ. ಬಟ್ ಇಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. ಚೈನಾದ ಇನ್ಫ್ಲೇಷನ್ ಡೇಟಾ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಚೈನಾದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ನಲ್ಲಿ ಇದೆ. 14 ತಿಂಗಳ ಹಿಂದೆ ಯಾವ ರೀತಿಯ ಒಂದು ಇನ್ಫ್ಲೇಷನ್ ಡೇಟಾ ಇತ್ತು ಸೇಮ್ ಅದೇ ರೀತಿಯ ಒಂದು ಇನ್ಫ್ಲೇಷನ್ ಕಾಣಿಸ್ತಿದೆ. ಸೊ US ಕಂಪೇರ್ ಮಾಡಿದಾಗ ಚೈನಾ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಕಾಣಿಸ್ತಿದೆ. ಆ ಒಂದು ಕಾರಣದಿಂದ ಚೈನಾದ ಮಾರ್ಕೆಟ್ ನೆನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 1.5% ನಷ್ಟು ಚೈನೀಸ್ ಮಾರ್ಕೆಟ್ ನಲ್ಲಿ ಅಪ್ಸೈಡ್ ನಿನ್ನೆ ನಮಗೆ ಕ್ಲೋಸಿಂಗ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಚೈನಾ ಕೂಡ ಅಷ್ಟೇ US ಮಾರ್ಕೆಟ್ಸ್ ಅನ್ನ ಫಾಲೋ ಮಾಡುತ್ತೆ. ನೋಡಬೇಕಾಗುತ್ತೆ ಸೋಮವಾರ ಯಾವ ರೀತಿಯಲ್ಲಿ ಚೈನೀಸ್ ಹಾಗೆ ಜಪಾನೀಸ್ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ. ಅದಾದ್ಮೇಲೆ ನಾವು ಅಂದಾಜನ್ನ ಮಾಡಬಹುದು ಯಾವ ರೀತಿಯಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಅಂತ. US ಮಾರ್ಕೆಟ್ಸ್ ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಇದು ಮೊದಲನೇ ಬಾರಿಗೆಲ್ಲ ನಮಗೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿರೋದು. 2008ರಲ್ಲಿ ರಿಸೆಷನ್ ಬಂದಾಗ ಕೂಡ ಅಷ್ಟೇ ಮಾರ್ಕೆಟ್ 20-25% ಕರೆಕ್ಟ್ ಆಗಿತ್ತು. ಅದಾದಮೇಲೆ ನೀವು ಗಮನಿಸ್ಬೋದು ಸೊ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಬಂದಿದೆ. ಅದೇ ರೀತಿಯಲ್ಲಿ 2020ರ ಕ್ರ್ಯಾಶ್ನಲ್ಲೂ ಕೂಡ ಮಾರ್ಕೆಟ್ 35% ನಷ್ಟು ಡೌನ್ ಸೈಡ್ ಹೋಗಿತ್ತು. ಸೊ ಸಡನ್ ಆಗಿ ಒಂದು ಜಂಪ್ ಕೂಡ ಬಂದಿದೆ. ಸೊ ಇಲ್ಲಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಎಂಟರ್ ಆದ್ರು. ಸೊ ಈ ರೀತಿಯ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸೆಂಟಿಮೆಂಟ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನಾವು ಫ್ಯಾಕ್ಟರ್ ಇನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಕೇವಲ ಅಮೆರಿಕನ್ ಮಾರ್ಕೆಟ್ ಅಂತ ಅಲ್ಲ, ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಅಷ್ಟೇ 2008ರಲ್ಲಿ ನಮಗೆ ತುಂಬಾನೇ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. 2008ರಲ್ಲಿ ರಿಸೆಷನ್ನ ನ್ಯೂಸ್ ಬಂದಾಗ ಇಂಡಿಯನ್ ಮಾರ್ಕೆಟ್ನಲ್ಲಿ ತುಂಬಾನೇ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಜೂನ್ 2008ರಿಂದ ಜನವರಿ 2009ವರೆಗೂ ಮಾರ್ಕೆಟ್ ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ರಿಸೆಷನ್ ಎಂಡ್ ಆಯಿತು. ರಿಸೆಷನ್ ಎಂಡ್ ಆದ ನ್ಯೂಸ್ ಬಂದಿದ ತಕ್ಷಣ ಮತ್ತೆ 6 ತಿಂಗಳಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬಂತು. ಮಾರ್ಕೆಟ್ ಮುಂಚೆ ಯಾವ ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು ಅದೇ ಲೆವೆಲಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ 2020ರಲ್ಲಿ ಕೋವಿಡ್ನ ಒಂದು ನ್ಯೂಸ್ ಬಂದಾಗ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ 35% ನಷ್ಟು ಕರೆಕ್ಷನ್ ಒಂದೇ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ರಿಕವರ್ ಆಗ್ತಾ ಅಕ್ಟೋಬರ್ 2021ರಲ್ಲಿ ಆಲ್ ಟೈಮ್ ಹೈಯನ್ನು ಕೂಡ ಟಚ್ ಮಾಡಿತ್ತು. ಅದಾದಮೇಲೆ FII ಸೆಲ್ಲಿಂಗ್ನಿಂದ ಮಾರ್ಕೆಟ್ನಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ಮಾರ್ಕೆಟ್ ಇದೇ ರೀತಿಯಲ್ಲಿ ಡೌನ್ ಟ್ರೆಂಡಲ್ಲಿ ಇರೋದಿಲ್ಲ. ಮತ್ತೆ ಈ ರೀತಿಯ ರಿಕವರಿಗಳು ನಮಗೆ ಏನು ನೋಡೋದಕ್ಕೆ ಸಿಕ್ಕಿದೆ ಅದೇ ರೀತಿಯ ರಿಕವರಿ ಮತ್ತೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಎಷ್ಟು ಸಮಯ ಆಗುತ್ತೆ ಅದನ್ನು ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಮಾರ್ಕೆಟ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ. ಬುಲ್ ಮಾರ್ಕೆಟ್ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಬಿಯರ್ ಮಾರ್ಕೆಟ್ ಕೂಡ ಬರುತ್ತೆ. ಸೊ ಆ ಬಿಯರ್ ಮಾರ್ಕೆಟ್ನಲ್ಲಿ ನೀವು ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ಕೊಂಡಾಗ ಈ ಒಂದು ಮೊಮೆಂಟಮ್ ಏನು ಬಂತು ಸೊ ಈ ರೀತಿಯ ಒಂದು ರಿಟರ್ನ್ಸ್ ಅನ್ನು ನೀವು ಎಂಜಾಯ್ ಮಾಡ್ಬೋದಾಗುತ್ತೆ. ಯಾರ್ಯಾರು ಈ ಒಂದು ಡೌನ್ ಸೈಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಅವರ ಪೋರ್ಟ್ಫೋಲಿಯೋ ಈಗಲೂ ಕೂಡ ಗ್ರೀನ್ ಅಲ್ಲಿ ಇರುತ್ತೆ. ಸೊ ಅವರು ಸ್ಟಾಕ್ಗಳನ್ನು ಇನ್ನೂ ಕೂಡ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವರು ಈಗ ಪ್ರಾಫಿಟ್ ನಲ್ಲಿ ಇದ್ದಾರೆ. ಸೊ ಈಗ ನಮಗೆ ಮಾರ್ಕೆಟ್ನಲ್ಲಿ ಸಡನ್ ಆಗಿ ಒಂದು ಕರೆಕ್ಷನ್ ಬಂದು ನಿಫ್ಟಿ 14,000 ಲೆವೆಲ್ಗೆ ಹೋದ್ರೂ ಕೂಡ ಆ ಒಂದು ಡೌನ್ ಸೈಡ್ ಅಲ್ಲಿ ನೀವು ಸ್ಟಾಕ್ಗಳನ್ನು ಬೈ ಮಾಡಿ ಹೋಲ್ಡ್ ಮಾಡ್ಕೊಂಡ್ರೆ ಮುಂದೆ ಒಂದಿನ ನಿಫ್ಟಿ 20,000ಕ್ಕೆ ಹೋದಾಗ ನೀವು ಕೂಡ ಒಳ್ಳೆ ಒಂದು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ನಮಗೆ ಏರಿಳಿತ ಇದ್ದೇ ಇರುತ್ತೆ. ಸೊ ಇಳಿತ ಆದಾಗ ನಾವು ಮಾರ್ಕೆಟಲ್ಲಿ ಸ್ಟಾಕನ್ನು ಹೆಚ್ಚಾಗಿ ಬೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬಂದಾಗ ಅಲ್ಲಿ ನಾವು ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ತುಂಬ ಜನ ಮಾಡೋದಿಲ್ಲ, ಪ್ರಾಫಿಟ್ಸನ್ನು ಬುಕ್ ಮಾಡಲ್ಲ. ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಹೈ ಪ್ರೈಸಲ್ಲೂ ಕೂಡ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಯಾರ್ಯಾರು ಮಂತ್ಲಿ ಇನ್ವೆಸ್ಟ್ಮೆಂಟನ್ನು SIP ರೀತಿಯಲ್ಲಿ ಮಾಡ್ತಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಮಾರ್ಕೆಟಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಬಂದರೂ ಕೂಡ ಅವರು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ.
ಅವರು ಎಲ್ಲ ಪ್ರೈಸಸಲ್ಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಿರ್ತಾರೆ. ಬಟ್ ಯಾರು ಮಾರ್ಕೆಟ್ನಲ್ಲಿ ಡೌನ್ ಸೈಡ್ಗೆ ವೆಯ್ಟ್ ಮಾಡ್ತಿರ್ತಾರೆ, ಸೊ ಅವರು ಈ ರೀತಿಯ ಡೌನ್ ಸೈಡ್ ಬಂದಾಗ ಪ್ಯಾನಿಕ್ ಆಗದೆ ಇದ್ದ ಶೇರ್ಗಳನ್ನು ಸೆಲ್ ಮಾಡದೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಬೈ ಮಾಡ್ತಾ ಹೋಗಬೇಕಾಗುತ್ತೆ. ಖಂಡಿತವಾಗ್ಲೂ ಮಾರ್ಕೆಟ್ ಇಲ್ಲಿ ಮತ್ತೆ ಈ ಒಂದು ಲೆವೆಲಲ್ಲಿ ಯಾವ ರೀತಿಯಲ್ಲಿ ರಿಕವರ್ ಆಯಿತು, ಅದೇ ರೀತಿಯಲ್ಲಿ ಮತ್ತೆ 2023 ನಂತರ ರಿಕವರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಪ್ಯಾನಿಕ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಬುಲ್ ಮಾರ್ಕೆಟ್ ನಿಮಗೆ 1 ವರ್ಷ ನೋಡೋದಕ್ಕೆ ಸಿಕ್ತು, ಅದೇ ರೀತಿಯಲ್ಲಿ ಬಿಯರ್ ಮಾರ್ಕೆಟ್ ಕೂಡ 1 ವರ್ಷ ಇರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ರೀತಿ ಬಿಯರ್ ಮಾರ್ಕೆಟ್ ಇದ್ದಾಗ ನಮ್ಮ ಪೊಸಿಷನನ್ನು ಹೋಲ್ಡ್ ಮಾಡಿಕೊಂಡು ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಂಡಿಯಾದಲ್ಲಿ ನಮಗೆ 5-6% ಜನ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಅದೇ ನಾವು US ನಲ್ಲಿ ಗಮನಿಸಿದಾಗ 60%ಗೂ ಹೆಚ್ಚಿನ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ ಚೈನಾದಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ 25% ಜನ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ ಇಂಡಿಯಾದಲ್ಲಿ ನಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋದಾಗ ಮಾರ್ಕೆಟ್ನಲ್ಲಿ ದುಡ್ಡು ಕೂಡ ಹೆಚ್ಚಾಗಿ ಬರುತ್ತೆ. ಸೊ ಜನಕ್ಕೆ ಇನ್ವೆಸ್ಟ್ಮೆಂಟ್ ಹಾಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಒಂದು ನಂಬಿಕೆ ಬರ್ತಾ ಹೋದಾಗ ಅವರು ಕೂಡ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಂಡಿಯಾದಲ್ಲಿ ನಮಗೆ 10 ಕೋಟಿ ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಗಳು ನೋಡೋದಕ್ಕೆ ಸಿಗುತ್ತೆ. ಒಬ್ಬೊಬ್ಬರ ಬಳಿಯಲ್ಲಿ 3-4 ಡಿಮ್ಯಾಟ್ ಅಕೌಂಟ್ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ರಫ್ ಆಗಿ ನಾವು ಒಂದು ನಂಬರನ್ನು ತಗೊಂಡಾಗ 6 ಕೋಟಿಯಿಂದ 7 ಕೋಟಿ ಜನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದರೂ ಕೂಡ ಇನ್ನೂ ತುಂಬ ಜನ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿಲ್ಲ. ಸೊ ಎಲ್ರಿಗೂ ಕೂಡ ಒಂದು ಐಡಿಯಾ ಬಂದು ಮುಂದೆ ಬರುವಂಥ ಜನ್ರೇಷನ್ ಕೂಡ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿಕೊಂಡಾಗ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಇನ್ಫ್ಲೋ ಬರುವಂಥ ಸಾಧ್ಯತೆ ಇದೆ. ಸೊ ನಿಮಗೆ ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಭಯ ಆಗ್ತಿದೆ ಅಂದಾಗ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳು ಕೂಡ ನೀವು ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಇಂಡೆಕ್ಸ್ ಫಂಡ್ಗಳು ಅವೈಲೇಬಲ್ ಇರುತ್ತೆ. ಸೊ ಈ ರೀತಿಯ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂದಾಗ ನೀವು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಅಂತ ಸರ್ಚ್ ಮಾಡಬಹುದು. ನಿಮಗೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು ಅವೈಲೇಬಲ್ ಆಗುತ್ತೆ. ಸೊ ಅಲ್ಲಿ ಅವರು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಹಾಗೆ ಡೆಪ್ಟ್ ಮಾರ್ಕೆಟ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಈಕ್ವಿಟಿಯಲ್ಲಿ ಫಾಲ್ ಬರ್ಬೋದು ಅನ್ನುವಂಥ ಒಂದು ಸೂಚನೆ ಸಿಕ್ಕಿದಾಗ ಅವರು ಹೆಚ್ಚಿನ ಒಂದು ಅಲೋಕೇಶನ್ ಏನಿದೆ ಅದನ್ನ ಡೆಪ್ಟ್ಗೆ ಕೊಡ್ತಾರೆ. ಡೆಪ್ಟ್ ಮಾರ್ಕೆಟ್ನಲ್ಲಿ ಅಷ್ಟು ರಿಟರ್ನ್ ಸಿಗಲ್ಲ, ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅಂದಾಗ ಅವರು ಹೆಚ್ಚಿನ ಒಂದು ಅಲೋಕೇಶನ್ ಏನಿದೆ ಅದನ್ನ ಈಕ್ವಿಟಿಗೆ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ನೀವು ಯಾವುದೇ ರೀತಿ ಒಂದು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಫಂಡ್ ಮ್ಯಾನೇಜರ್ ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅನ್ನ ಇಟ್ಕೊಂಡು ಲಾರ್ಜ್ ಕ್ಯಾಪ್ ಫಂಡ್ ಹಾಗೆ ಇಂಡೆಕ್ಸ್ ಫಂಡ್, ಫ್ಲೆಕ್ಸಿ ಕ್ಯಾಪ್ ಫಂಡ್, ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಫಂಡ್ಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ಮಂತ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಕೂಡ ನಾನು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಶೇರ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.